ಕನ್ನಡ ಚಿತ್ರರಂಗದಲ್ಲಿ ರಮ್ಯಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆದ್ರೆ ರಮ್ಯಾ ಅವರಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದವರು ದೀಪಾ ಭಾಸ್ಕರ್. ರಮ್ಯಾ ಅವರು ಅಷ್ಟು ಫೇಮಸ್ ಆಗಲು ದೀಪಾ ಅವರ ಧ್ವನಿ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೀಗ ದೀಪಾ ಭಾಸ್ಕರ್ ಅವರ ಜೀವನದ ಒಂದಷ್ಟು ನೋವಿನ ಸಂಗತಿಗಳು ಹೊರಬಂದಿದ್ದು, ಅವರ ಬದುಕಿನ ಯಾರಿಗೂ ಗೊತ್ತಿಲ್ಲದ ನೋವಿನ ಸಂಗತಿಯೊಂದು ಎಲ್ಲಾ ಕಡೆ ವೈರಲ್ ಆಗಿದೆ. ಹಾಗಾದ್ರೆ ದೀಪಾ ಅವರ ಜೀವನದಲ್ಲಿ ಏನಾಗಿತ್ತು ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ. ಹೌದು, ದಶಕಗಳಿಂದ ನಮ್ಮ ಕನ್ನಡ ಕಿರುತೆರೆಯಲ್ಲಿ, ಸಿನಿಮಾದಲ್ಲಿ, ಜೊತೆಗೆ ರಂಗಭೂಮಿಯಲ್ಲಿ ಸಕ್ರಿಯರಾಗಿರುವ ದೀಪಾ ಭಾಸ್ಕರ್ ಅವರು ಕಥಕ್ ನೃತ್ಯಗಾರ್ತಿ ಕೂಡ ಹೌದು. ಇನ್ನು ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಹೌದು. ರಮ್ಯಾ ಅವರ ಸಾಕಷ್ಟು ಸಿನಿಮಾಗಳಿಗೆ ಇವರದೇ ಹಿನ್ನೆಲೆ ಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಲವು ನಟಿಯರಿಗೆ ಇವರು ಧ್ವನಿ ನೀಡಿದ್ದಾರೆ. ಇನ್ನು 2016ರಲ್ಲಿ ಭರತ್ ನಾಗೇಂದ್ರ ಅವರನ್ನ ದೀಪಾ ಮದುವೆ ಆಗ್ತಾರೆ. MBA ಇನ್ HR ಓದಿರುವಂತಹ ಭರತ್ ಅವರು ಮ್ಯೂಸಿಷಿಯನ್ ಕೂಡ ಆಗಿದ್ರು. ಆದ್ರೆ ಮದುವೆಯಾದ ಸ್ವಲ್ಪ ದಿನಕ್ಕೇನೆ ನಾಗೇಂದ್ರ ಅವರಿಗೆ ಎಡಕಿವಿಯಲ್ಲಿ ಹಿಯರಿಂಗ್ ಲಾಸ್ ಆಗ್ತಾ ಇರೋದು ಕಂಡು ಬರುತ್ತಂತೆ. ಆಗ ವಿಚಾರಿಸಿದಾಗ ಅದು ಬ್ರೈನ್ ಟ್ಯೂಮರ್ ಅಂತ ಗೊತ್ತಾಗುತ್ತೆ. ಆಗ ಅವರ ಜೊತೆಯಾಗಿ ನಿಂತವರು ಇದೇ ದೀಪಾ ಭಾಸ್ಕರ್. 2019ರಲ್ಲಿ ಬ್ರೈನ್ ಟ್ಯೂಮರ್ ಆಪರೇಷನ್ ಸಹ ಭರತ್ ಅವರಿಗೆ ಮಾಡಲಾಗುತ್ತೆ. ಈ ಆಪರೇಷನ್ ಸಕ್ಸಸ್ ಆಗುತ್ತೆ. ಆದ್ರೆ ಅದರ ರಿಕವರಿ ಜರ್ನಿ ಇದೆಯಲ್ಲ, ಅದು ತುಂಬಾ ಕಷ್ಟವಾಗಿತ್ತಂತೆ. ಈ ಸಮಯದಲ್ಲಿ ದೀಪಾ ಹಾಗೂ ಭಾಸ್ಕರ್ ಅವರ ಅಮ್ಮ ಇವರಿಬ್ಬರಿಗೆ ಒಂದು ರೀತಿಯ ಚಿಲುಮೆಯಾಗಿ ಬೆನ್ನೆಲುಬಾಗಿ ನಿಂತರಂತೆ. ಹೀಗಾಗಿ 4 ತಿಂಗಳ ಒಳಗಾಗಿ ಭರತ್ ನಾಗೇಂದ್ರ ಅವರು ಚೇತರಿಸಿಕೊಳ್ತಾರೆ. ಈಗ ಇವರಿಗೆ ಆಪರೇಷನ್ ಆಗಿ 5 ವರ್ಷ ಕಂಪ್ಲೀಟ್ ಆಗಿದ್ದು ಫಿಟ್ ಅಂಡ್ ಫೈನ್ ಆಗಿದ್ದಾರಂತೆ. ಅವರಿಗೆ ಹೊಸ ಚೈತನ್ಯ ತುಂಬಿದೆ ಅವರ ಪತ್ನಿ ಹಾಗೂ ಅವರ ಅಮ್ಮ ಅಂತೆ. ಈ ಒಂದು ವಿಚಾರವನ್ನ ಅಂದ್ರೆ ದೀಪಾ ಭಾಸ್ಕರ್ ಅವರ ಪತಿಯ ಈ ನೋವಿನ ಹಾಗೂ ಉತ್ಸಾಹದ ಕಥೆಯನ್ನ ಹ್ಯೂಮನ್ಸ್ ಆಫ್ ಬಾಂಬೆ ಸೋಷಿಯಲ್ ಮೀಡಿಯಾನಲ್ಲಿ ಹಂಚಿಕೊಳ್ಳಲಾಗಿದೆಯಂತೆ. ನಿಮ್ಮ ಈ ನೋವಿನ ಕತೆ ಕೇಳಿ ನಮಗೆ ತುಂಬಾನೇ ಬೇಸರ ಆಯ್ತು. ಈ ಕತೆ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ದೀಪಾ ಅವರು ಪ್ರತಿಭಾವಂತೆ ಅಂತ ಮಾತ್ರ ಅನ್ಕೊಂಡಿದ್ವಿ. ಆದ್ರೆ ಇಷ್ಟೊಂದು ಗಟ್ಟಿಗಿತ್ತಿ ಅಂತ ಗೊತ್ತಿರಲಿಲ್ಲ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಎಂದು ನೆಟ್ಟಿಗರು ಸಹ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಇನ್ನು ಪತ್ನಿ ಹಾಗೂ ಅಮ್ಮ ಹೇಗೆ ಇವರ ಬೆಂಬಲಕ್ಕೆ ನಿಂತರೋ ಅದೇ ರೀತಿ ಭರತ್ ನಾಗೇಂದ್ರ ಅವರು ಕೆಲಸ ಮಾಡ್ತಿದ್ದ ಕಂಪನಿ ಕೂಡ ಇವರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಒಳ್ಳೆಯ ಒಂದು ಆಫರ್ ಕೊಡ್ತಂತೆ. ನಿಮಗೆ ರಿಕವರಿ ಆಗಲು ಎಷ್ಟು ದಿನ ಬೇಕೋ ಅಷ್ಟು ದಿನ ಕೂಡ ಪೇಯ್ಡ್ ಲೀವ್ ತಗೊಳ್ಳಿ ಎಂದು ಪ್ರಾಕ್ತ ಸಂಸ್ಥೆ ಇವರಿಗೆ ಬದುಕಿಗೆ ಆಸರಿಯಾಗಿ ನಿಲ್ಲುತ್ತೆ. ಇನ್ನು ಇವರು ಚೇತರಿಸಿಕೊಂಡ ನಂತರ ಮೆರಿಟ್ ಆಧಾರದ ಮೇಲೆ ಭರತ್ ನಾಗೇಂದ್ರ ಅವರಿಗೆ ಪ್ರಾಕ್ತ ಸಂಸ್ಥೆ ಪ್ರಮೋಷನ್ ಕೂಡ ನೀಡುತ್ತಂತೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಹ್ಯೂಮನ್ಸ್ ಆಫ್ ಬಾಂಬೆ ಈ ವಿಷಯವನ್ನ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಸ್ಫೂರ್ತಿ ಹಾಗೂ ಚಿಲುಮೆಯ ಕತೆ ಎಂದು ಟ್ಯಾಗ್ ಲೈನ್ ಕೊಟ್ಟು ಎಲ್ಲಾ ಕಡೆ ಹಂಚಿಕೊಂಡಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.